ಹೇ ಪುಷ್ಪ ಅವರೇ, ಏನ್ ಹೇಳ್ತಿದ್ದೀರಾ ನೀವು? ಆತರದಲ್ಲಿ ನಿರ್ಧಾರ ತಗೊಂಡ್ರೆ ತುಂಬಾ ಕಷ್ಟ ಆಗತ್ತೆ ನೋಡಿ. ನಿಜ ಹೇಳ್ತಿದ್ಯಾ? ಆತರದಲ್ಲಿ ನಿರ್ಧಾರ ತಗೊಂಡಿದ್ದಕ್ಕೆ ಇಷ್ಟು ದಿನ ಕಷ್ಟಪಟ್ಟೆ. ಈ ಸಂಬಂಧ ನನಗೆ ಬೇಕಾಗಿಲ್ಲ. ನಮ್ಮ ಮನಗಿಂತ ದೊಡ್ಡ ಕೆಲಸದಲ್ಲಿರೋಳನ್ನ ನೋಡಿ ನಿಮ್ಮ ಮಗನಿಗೆ ಮದುವೆ ಮಾಡಿ. ಯಾಕೆಂದ್ರೆ ನಿಮ್ಗೆ ಹುಡುಗಿ ಬೇಕಾಗಿಲ್ಲ, ಅವಳ ಮೂಲಕ ನಿಮಗೆ ಕೆಲಸ ಆಗಬೇಕಾಗಿದೆ ಅಲ್ವಾ? ಪುಷ್ಪ ಅವರೇ, ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ. ಇಷ್ಟು ದಿನ ತಪ್ಪಾಗೆ ತಿಳ್ಕೊಂಡಿದ್ದೆ. ಮದುವೆ ಅನ್ನೋದು ಜನ್ಮದ್ರು ನಿಜ, ಆದ್ರೆ ಅದನ್ನ ಒಂದು ಕ್ಷಣದಲ್ಲಿ ಹೊಡೆದಾಕಕ್ಕಾಗಲ್ಲ. ಆದ್ರೆ ನೀವು ಹೊಡೆದಾಕ್ಬಿಟ್ರಲ್ಲ. ಇಷ್ಟೆಲ್ಲ ಆದ್ಮೇಲೂ ನನ್ನ ಮಗಳನ್ನ ಮದುವೆ ಮಾಡಿಕೊಟ್ರೆ ಅವಳು ನೆಮ್ಮದಿ ಆಗಿರಲ್ಲ. ಬರ್ತೀನಿ. ತಾಯಿ ಅಲ್ಲವ, ನೀನು ನಂಬಿದಕ್ಕೆ ಕೈ ಬಿಡ್ಲಿಲ್ಲ. ನಮ್ಮನ್ನ ಕಾಪಾಡ್ಬಿಟ್ಟೆ ಅವ್ವ, ನನ್ನ ಕಾಪಾಡ್ಬಿಟ್ಟೆ. ಪುಷ್ಪ ಅವರೇ, ನೀವ್ಯಾಕೆ ಅವಸರಪಟ್ಟು ನಿರ್ಧಾರ ತಗೊಂಡ್ರಿ? ನಾನು ನಿಜವಾಗ್ಲೂ ಕಂಪನಿ ರೂಲ್ಸ್ನ ಬದಲಾಯಿಸ್ತಿದ್ದೆ. ನೀವು ದೇವರು ಸರ್. ಬೆಟ್ಟದಿಂದಾನೇ ಹೇಳ್ದು ಬಂದ್ಬಿಟ್ರಿ, ಆದ್ರೆ ಅವ್ರ ಮನೆ ಹೊಸಲು ದಾಟ್ ಬರ್ಲಿಲ್ವಲ್ಲ ಸರ್. ಅಮ್ಮ, ಏನ್ ನಿರ್ಧಾರ ಅಮ್ಮ? ಏನೇ ಪುಷ್ಪ, ಬೆಟ್ಟ ಹೊಸಲು ಅಂತೆಲ್ಲ ಮಾತಾಡ್ತಾ ಇದೀಯಾ? ಸೊಬ್ಬು, ಈ ಮದ್ವೆ ನಡೆಯಲ್ಲ. ನಾನೇ ಕಟ್ಟಿನ 2 ತುಂಡು ಮಾಡ್ದಂಗೆ ಹೇಳ್ಬಿಟ್ಟು ಬಂದ್ಬಿಟ್ಟೆ. ನೀನೇ ಕಡ್ಡಿ ತುಂಡಾಗಂಗೆ ಹೇಳ್ಬಿಟ್ಟು ಬಂದ್ಬಿಟ್ಯಾ? ನಿಜ ಏನೇ? ಸೊಬ್ಬು, ನಾವ್ ಅನ್ಕೊಂಡಾಗೆ ಅವ್ರು ಒಳ್ಳೆ ಮನುಷ್ಯರಲ್ಲ ಸೊಬ್ಬು. ಸಾರ್ ಬಂದು ನಮ್ ಕಂಪ್ನಿ ರೂಲ್ಸ್ ನೇ ಚೇಂಜ್ ಮಾಡ್ತೀವಿ ಅಂದ ತಕ್ಷಣ ಹಂಗಾದ್ರೆ ಸರಿ ಅಂತ ಚಂಗ ಅಂತ ಹೆಂಗ್ ಬಂದ ಗೊತ್ತಾ? ನಾನು ಅಂಗ್ಲಾಚ್ ಬೇಡ್ಕೋತಾ ಇದ್ರು ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ಲಿಲ್ಲ ಸುಬ್ಬ ಅವನು. ಇದೇ ಮಾತನ್ನ ನಿನ್ಗೆ ಅವತ್ತಿಂದ ಹೇಳ್ತಾ ಬಂದಿದ್ದೀನಿ. ನನ್ನ ಮಗಳು ಚೆನ್ನಾಗಿರ್ಬೇಕು ಅನ್ನೋ ಆಸೆ ನನ್ನ ಕಣ್ಣ ಕಟ್ಬಿಡ್ತು ಸೊಬ್ಬು. ದುಡ್ಡಿರೋರು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಾರೆ ಅನ್ಕೊಂಡೆ, ಆದ್ರೆ ದುಡ್ಡನ್ನ ಮಾತ್ರ ಅವರು ಚೆನ್ನಾಗಿ ನೋಡ್ಕೋತಾರೆ ಅಂತ ಗೊತ್ತಿರ್ಲಿಲ್ಲ ಸೊಪ್ಪು. ಅಯ್ಯೋ, ನನ್ ಬಂಗಾರದಂತ ಮಗಳನ್ನ ಅವ್ರ ಮನೆಗೆ ಕಳ್ಸಿ ಎಂತ ತಪ್ಪು ಮಾಡ್ಬಿಡ್ತಿದ್ದೆ. ಬಂಗಾರ, ನನಗೆ ಕ್ಷಮಿಸ್ಬಿಡಮ್ಮ. ಇಲ್ಲನೂ ಇಲ್ಲ, ಹೆಣ್ಣತ್ತವ್ರು ನಮ್ಮ ಮಗ್ಳಿಗೆ ಮದುವೆ ಮಾಡಿ ಕಳಿಸ್ಬಿಟ್ರೆ ಸಾಕು, ನಮ್ ಜವಾಬ್ದಾರಿ ಮುಗ್ದೋಗುತ್ತೆ, ನಮ್ ಭಾರ ಕಳ್ಕೊಂಡ್ವಿ ಅಂತ ತಿಳ್ಕೊತಾರೆ. ಆದ್ರೆ ಸರಿಯಾದ ಜಾಗಕ್ಕೆ ಮದುವೆ ಮಾಡಿ ಕಳಿಸಿಲ್ಲ ಅಂದ್ರೆ ಇಡೀ ಜೀವನ ಆ ಭಾರನ ಅವಳ ಮಗಳೇ ಒತ್ಕೋಬೇಕಾಗತ್ತ ಅನ್ನೋದ ಮರ್ತು ಬಿಡ್ತಾರಮ್ಮ. ಅಯ್ಯೋ, ಇವತ್ತ ತಪ್ಪನ ನಾನೇ ಮಾಡಕ್ ಹೋಗ್ಬಿಡ್ತಿದ್ನಲ್ಲೇ. ಅಲ್ಲೋ, ನನಗೆ ಕ್ಷಮಿಸ್ಬಿಡು, ನನಗೆ ಕ್ಷಮಿಸ್ಬಿಡು. ಅಯ್ಯೋ ಅಮ್ಮ, ನೀನು ಅಳ್ಬೇಡ ಅಮ್ಮ, ಪ್ಲೀಸ್. ಸುಬ್ಬು, ನನ್ ಮಗಳು ಚೆನ್ನಾಗಿರ್ಬೇಕು, ನನಗಷ್ಟೇ ಸಾಕು. ನನ್ ಮಗಳು ಚೆನ್ನಾಗಿರ್ಬೇಕು. ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣೆ. ನಿನ್ನ ನೋವ ಜೊತೆ ಎಂದು ನಾನಿರುವೆ ನಿನ್ನಾಣೆ.
ಪುಷ್ಪ, ನಿನ್ನ ಕಣ್ಣಲ್ಲಿ ನೀರು ನೋಡಿ ನನ್ನ ಕಣ್ಣಲ್ಲೂ ನೀರು ಬಂತು. ಇದು ದುಃಖ ಪಡೋ ಸಮಯ ಅಲ್ಲ, ನಾವು ಸಂಭ್ರಮ ಆಚರಣೆ ಮಾಡಬೇಕು ಅಲ್ವಾ ಸರ್? ಹೌದು. ಇದೇ ಖುಷಿಲಿ ನಾವೆಲ್ಲ ಇವತ್ತು ಐಸ್ ಕ್ರೀಮ್ ತಿನ್ನೋಣ. ಹ್ಞೂ ಅಮ್ಮ, ನೀನು ಅಳಬೇಡ, ನಾನು ಹೋಗಿ ಐಸ್ ಕ್ರೀಮ್ ತರ್ತೀನಿ, ಸರಿನಾ? ರಮ್ಯಾ, ರಮ್ಯಾ, ನನ್ ಮದ್ವೆ ಕ್ಯಾನ್ಸಲ್ ಆಯ್ತು ಕಣೆ, ಮದ್ವೆ ಕ್ಯಾನ್ಸಲ್ ಆಯ್ತು. ವಾವ್, ಒಡಿ ಹ್ಯಾಂಡು. ನಾ ಹೇಳಿರ್ಲಿಲ್ವಾ ಇದು ಪಕ್ಕ DDL ಜನೆ ಅಂತ. ಕಂಗ್ರಾಟ್ಸ್. ಥ್ಯಾಂಕ್ ಯು. ನಾನ್ ನೋಡು ಸ್ವಂತ ಮಾವನ್ ಮಗನ್ ಮದ್ವೆ ನಿಂತಿದ್ದಕ್ಕೆ ಖುಷಿ ಪಡ್ತಿದ್ದೀನಿ. ಪಾಪ ಸಂಪತ್ ಬೇಜಾರ್ ಮಾಡ್ಕೊಂಡಿರ್ತಾನಲ್ವಾ, ಸಾರಿ ಕಣೆ. ಏ, ನೀನ್ ಸಾರಿ ಕೇಳಿ ಚಿಂಪತಿ ಶುರು ಮಾಡ್ಬೇಡ, ಅವ್ನ್ ಸರಿ ಹೋಗ್ತಾನ್ ಬಿಡು. ಅದು ಅಲ್ದೆ ಅವ್ನ್ಗೇನ್ ಜಾಸ್ತಿ ಟೈಮ್ ಬೇಕಾಗಲ್ಲ. ಈಗ ಅವನ್ ಬಿಡು, ಶಾರುಖ್ ಬಗ್ಗೆ ಹೇಳು. ಶಾರುಖ? ಹಾ, ಮದ್ವೆ ಅಂತೂ ನಿಂತಾಯ್ತು. ನಮ್ ಹೀರೋ ನಿನ್ನೆ ಮದ್ವೆ ಆಗ್ತಾರ ಹೇಗೆ? ಗೊತ್ತಿಲ್ಲ ಕಣೆ. ಗೊತ್ ಮಾಡ್ಕೋ, ಆದ್ರೆ ಆತ್ರ ಬೇಡ. ಅವ್ರು ನಿನ್ ಮೇಲಿರೋದು ಪ್ರೀತಿನೋ, ನಂಬಿಕೆನೋ, ಅಭಿಮಾನನೋ ಅಥವಾ ಅನುಕಂಪನೋ ಅನ್ನೋದನ್ನ ಮೊದ್ಲು ತಿಳ್ಕೊ. ನೋಡು, ಈಗ ನಿನ್ಗೆ ಮನ್ಸಾರೆ ಮಾತಾಡೋದಿಕ್ಕೆ ಕೇಳೋದಿಕ್ಕೆ ಟೈಮ್ ಸಿಕ್ಕಿದೆ. ನಾನ್ ಮಾತಾಡಲ್ಲ ಕಣೆ, ಬೇಕಿದ್ರೆ ಅವರೇ ಬಂದ್ ಹೇಳಿ. ಅಲ್ಲ, ಅವತ್ ನನ್ ಮದ್ವೆ ಫಿಕ್ಸ್ ಆಯ್ತು ಅಂತ ನಮ್ಮಮ್ಮ ಅವ್ರಿಗೆ ಸಕ್ಕರೆ ಕೊಟ್ರೆ ಅದನ್ನ ತಿಂದಲೆ ಹಾಗೆ ಚೆಲ್ಲೋದ್ರು. ಇದ್ರ ಅರ್ಥ ಏನ್ ಹೇಳು? ಅವ್ರಿಗೆ ಸ್ವೀಟ್ ಇಷ್ಟ ಆಗಲ್ವೇನೋ? ಕತ್ತೆ, ಸ್ವೀಟ್ ಇಷ್ಟ ಅಂತ ಅಲ್ಲ ಕಣೆ, ಅವ್ರ ಮನ್ಸಲ್ಲಿ ಏನೋ ಇದೆ ಕಣೆ, ಆದ್ರೂ ಅವ್ರು ಹೇಳ್ಕೋತಿಲ್ಲ. ಆದ್ರೆ ನಾನ್ ಈ ಸತಿ ಖಂಡಿತವಾಗ್ಲೂ ಬಿಡಲ್ಲ, ಅವ್ರ ಬಾಯಿಂದ ಹೇಳಿಸ್ತೀನಿ. ಪಕ್ಕ ಪಕ್ಕ. ಇದೇ ಜೋಶಲ್ಲಿ ನಮ್ಗೇನು ಇಲ್ವಾ? ಬಾರೆ ಐಸ್ ಕ್ರೀಮ್ ಪಾರ್ಟಿ ಮಾಡೋಣ. ನನ್ನ ಲೆಕ್ಕಾಚಾರ ಎಲ್ಲ ತಲೆ ಕೆಳಗೆ ಮಾಡಿ ತಲೆ ಬಿಸಿ ಮಾಡಿಬಿಟ್ರು. ರಜನಿ, ಐಸ್ ಗೀಸಿದ್ರೆ ತಗೊಂಡ್ ಬಾ, ನನ್ನ ತಲೆ ಸಿಡಿತಾ ಇದೆ. ಹೋಗ್ಲಿ ಬಿಡಣ್ಣ, ಸ್ವಲ್ಪ ಸಮಾಧಾನ ಮಾಡ್ಕೋ. ಅಪ್ಪ, ನಾನು ಗೈಸ್ತರ್ಲಾ? ತೆಗೆದು ಮುಖದ ಮೇಲೆ ಬಾರಿಸ್ಬಿಡ್ತೀನಿ. ಮುಚ್ಕೊಂಡು ನಿಂತ್ಕೊಳ್ಳೋ.